ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಸಿ ಪ್ರೋಗ್ರಾಮ್ ಟ್ರೈನಿಂಗಿಗೆ ಸ್ವಾಗತ ಹೇಳ್ತಾ, ನೀವು ಇವತ್ತಿನ ದಿವಸ ಫಾರ್ ಲೂಪ್ ಬಗ್ಗೆ ಕಲಿತಾ ಇದ್ದೀವಿ. ಫಾರ್ ಲೂಪ್ ಅಂದರೆ ಯಾವಾಗ ನಮಗೆ ಮಲ್ಟಿಪಲ್ ಒಂದು ಸ್ಟೇಟ್ಮೆಂಟನ್ನು ಮಲ್ಟಿಪಲ್ ಟೈಮ್ಸ್ ರನ್ ಮಾಡಬೇಕಾದಾಗ ಈ ಫಾರ್ ಲೂಪ್ ನಮಗೆ ಉಪಯೋಗ ಆಗುತ್ತೆ. ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಇಟ್ ಈಸ್ ಆಲ್ಸೋ ಎ ಲೂಪಿಂಗ್ ಸ್ಟೇಟ್ಮೆಂಟ್. ಅಂದರೆ ಫಾರ್ ಲೂಪಿಂಗ್ ಈಸ್ ಎ ಲೂಪಿಂಗ್ ಸ್ಟೇಟ್ಮೆಂಟ್ ವೈಲ್ ಇನ್ಕ್ಲೂಡ್ಸ್ ಆಲ್ ಎಕ್ಸ್ಪ್ರೆಷನ್ಸ್ ಇನ್ ದ ಸೇಮ್ ಲೈನ್, ದಟ್ ಈಸ್ ಇನಿಷಿಯಲೈಜೇಷನ್. ಫಸ್ಟಿಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಇನಿಷಿಯಲೈಜೇಷನ್ ಅಂತ ಕೊಡಬೇಕಾಗತ್ತೆ. ಅಂದರೆ ಫಸ್ಟಿಗೆ ನಾವು ಇನಿಷಿಯಲೈಜೇಷನ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕೊಡಬೇಕು. ನೆಕ್ಸ್ಟ್ ಕಂಡೀಷನ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಕೊಡಬೇಕು. ಆಮೇಲೆ ಓಪನಿಂಗ್ ಬ್ರ್ಯಾಕೆಟ್ ಕೊಡಬೇಕು. ಇಲ್ಲಿ ಸ್ಟೇಟ್ಮೆಂಟ್ಸನ್ನು ಕೊಡಬೇಕು. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಇಲ್ಲಿ ಕಂಡೀಷನ್ಸ್ ಏನು ಕೊಟ್ಟಿರ್ತೀವಿ ಅದರ ಪ್ರಕಾರವಾಗಿ ಅದು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಅಷ್ಟು ಟೈಮ್ಸ್ ರನ್ ಆಗ್ತಾ ಇರುತ್ತೆ. ನೀವು ಪ್ರಾಕ್ಟಿಕಲಿ ಇದನ್ನು ಜಸ್ಟ್ ಅಷ್ಟೇ ತಿಳ್ಕೊಳ್ಳಿ. ಇದಕ್ಕೆ ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಫಾರ್ ಲೂಪಿಗೆ ಸಿಂಟ್ಯಾಕ್ಸ್ ಬರೀಬೇಕಂದ್ರೆ ಫಾರ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಇನಿಷಿಯಲೈಜೇಷನ್, ಕಂಡೀಷನ್, ಇನ್ಕ್ರಿಮೆಂಟ್ ಬಾರ್ ಡಿಕ್ರಿಮೆಂಟ್, ಓಪನಿಂಗ್ ಬ್ರ್ಯಾಕೆಟ್, ಇಲ್ಲಿ ಸ್ಟೇಟ್ಮೆಂಟ್ಸ್, ಕ್ಲೋಸಿಂಗ್ ಫ್ಲವರ್ ಬ್ರ್ಯಾಕೆಟ್, ಇಷ್ಟೇ ತಿಳ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಆಫ್ ಪಾರ್ಟ್ಸ್. ಇನಿಷಿಯಲೈಜೇಷನ್ ಅಂದರೆ ರನ್ಸ್ ಓನ್ಲಿ ಒನ್ಸ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಲೂಪ್. ಲೂಪ್ ಬಿಗಿನ್ ಆಗಬೇಕಾದ್ರೆ ಇದು ಫಸ್ಟ್ ಟೈಮ್ ರನ್ ಆಗುತ್ತೆ. ಅಂದರೆ ಇಂಟ್ ಐ ಈಕ್ವಲ್ ಟು 0 ಅಂದರೆ 0ದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅದರ ಅರ್ಥ. ಇನಿಷಿಯಲೈಸೇಷನ್ ಎಲ್ಲಿಂದ ಬಿಗಿನ್ ಮಾಡಬೇಕು ಅಂತ. ನೆಕ್ಸ್ಟ್ ಕಂಡೀಷನ್ ಎಲ್ಲಿಂದ ಬಿಗಿನ್ ಆಯಿತು, ಇದು ಐ ಈಕ್ವಲ್ ಟು 0ದಿಂದ ಬಿಗಿನ್ ಆಯಿತು. ಕಂಡೀಷನ್ ಎಲ್ಲಿ ಮಟ್ಟ ರನ್ ಆಗಬೇಕು ಅಂತ ಕಂಡೀಷನ್ ಐ 10 ಬರೋ ಮಟ್ಟ, ಐ 10 ಮ್ಯಾಕ್ಸಿಮಮ್ ಬರೋ ಮಟ್ಟ ಇದು ರನ್ ಆಗಬೇಕು. ಅಂದರೆ ಐ 1 ಇದ್ದರೆ ಇದು ಏನು ಸ್ಟೇಟ್ಮೆಂಟ್ ಒಳಗೆ ಟ್ರೂ ಇದ್ದರೆ, ಈ ಕಂಡೀಷನ್ನ ಐ ವ್ಯಾಲ್ಯೂ ಇಲ್ಲಿ 1 ಇದ್ದರೆ, 2 ಇದ್ದರೆ, 3 ಇದ್ದರೆ, ಇದು ಸ್ಟೇಟ್ಮೆಂಟ್ ಒಳಗಡೆ ಟ್ರೂ ಇದ್ದರೆ ಲೂಪ್ ಬಾಡಿ ಎಕ್ಸಿಕ್ಯೂಟ್ಸ್. ಇಲ್ಲಪ್ಪ ಅಂದರೆ ಏನಾಗುತ್ತೆ, ನೀವು 11 ಅಂತ ಎಂಟ್ರಿ ಮಾಡಿದರೆ ಲೂಪ್ ಬಿಟ್ಟು ಹೊರಗಡೆ ಬರುತ್ತೆ. ನೀವು ಇದು 1 ಇದ್ದರೆ ಲೂಪ್ ಒಳಗಡೆ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿರ್ತೀವಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಅದು ಏನಾಗುತ್ತೆ, ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆಗುತ್ತೆ. ಇನ್ಕ್ರಿಮೆಂಟ್ ಕೊಟ್ಟಿದ್ರೆ ಇನ್ಕ್ರಿಮೆಂಟ್ ಆಗುತ್ತೆ, ಡಿಕ್ರಿಮೆಂಟ್ ಕೊಟ್ಟರೆ ಡಿಕ್ರಿಮೆಂಟ್ ಆಗುತ್ತೆ. ಎಕ್ಸಿಕ್ಯೂಟ್ಸ್ ಆಫ್ಟರ್ ಈಚ್ ಇಟರೇಷನ್ ಆಫ್ ದಿ ಲೂಪ್ ಬಾಡಿ ಯೂಸ್ ಟು ಚೇಂಜ್ ಅ ಲೂಪ್ ಕೌಂಟರ್ ವ್ಯಾಲ್ಯೂ I++ ಅಂತ ಕೊಡಬೇಕಾಗುತ್ತೆ. ಫ್ಲೋ ಯಾವ ರೀತಿ ಆಗುತ್ತೆ ಅಂದರೆ ಇನಿಷಿಯಲೈಸೇಷನ್ ಫಸ್ಟ್ ಆಗುತ್ತೆ, ಎಕ್ಸಿಕ್ಯೂಟೆಡ್ ಒನ್ಸ್, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಇಫ್ ಟ್ರೂ ಎಂಟರ್ಸ್ ಅ ಲೂಪ್ ಬಾಡಿ ಎಕ್ಸಿಕ್ಯೂಟ್ಸ್, ಅಪ್ಡೇಟ್ ಎಕ್ಸಿಕ್ಯೂಟ್ಸ್, ನೆಕ್ಸ್ಟ್ ಗೋ ಬ್ಯಾಕ್ ಟು ಸ್ಟೆಪ್ 2 ಅಂದರೆ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ, ಮತ್ತು ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಥರ ಇದು ಫ್ಲೋ ಆಫ್ ದಿ ಫಾರ್ ಲೂಪ್. ಇದನ್ನು ಪ್ರಾಕ್ಟಿಕಲಾಗಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ ಸಿ ಪ್ರೋಗ್ರಾಮ್ ಇಲ್ಲಿದೆ. ಸಿ ಪ್ರೋಗ್ರಾಮನ್ನು ನಾವು ಬರೆಯೋಣ. ಎದಕ್ಕೆ ಅಂತ ಹೇಳಿದರೆ print I am proud to be Indian 5 times. ಹೌದಾ? ಪ್ರಿಂಟ್ ಐ ಆಮ್ ಪ್ರೌಡ್ ಟು ಬಿ ಎ ಇಂಡಿಯನ್. ಈ ಒಂದು ಸ್ಟೇಟ್ಮೆಂಟನ್ನು ನಾವು 5 ಸಲ ಪ್ರಿಂಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ಫಾರ್ ಲೂಪನ್ನು ನಾವು ಯೂಸ್ ಮಾಡ್ತೀವಿ. ಫೈಲ್ ತಗೋಣ, ನ್ಯೂ ತೆಗೆದುಕೊಳ್ಳಿ, ಹ್ಯಾಶ್ ಇನ್ಕ್ಲೂಡ್ stdio.h main opening bracket closing bracket
ಇಲ್ಲಿ ಇಂಟ್ ಐ ಅಂತ ಕೊಡೋಣ. ಇಲ್ಲಿ ಫಾರ್, ಇಲ್ಲಿ ಫಸ್ಟ್ CLR SCR ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಫಾರ್ ಐ ಈಕ್ವಲ್ ಟು ಎಲ್ಲಿಂದ ಬಿಗಿನ್ ಆಗಬೇಕು, 0 ಅಥವಾ 0ಇಂದ ಆಗಬೇಕಾ 1ಇಂದ ಆಗಬೇಕಾ ಅದನ್ನು ಕೊಡಬೇಕು ನಾವು. ಐ ಈಕ್ವಲ್ ಟು 1 ಅಂತ ಕೊಡೋಣ. ಕಂಡೀಷನ್ ಎಲ್ಲಿ ಮಟ್ಟ ಬರಬೇಕು, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಸೆಮಿಕೋಲನನ್ನು ಕೊಡಬೇಕು ನೀವು. ಐ ಈಕ್ವಲ್ ಟು 1 ಆದಮೇಲೆ ಸೆಮಿಕೋಲನ್ನ ಕೊಡಬೇಕು. ಇಲ್ಲಿ ನೀವು ಕಾಮ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ಐ ಈಕ್ವಲ್ ಟು ಸೆಮಿಕೋಲನನ್ನು ಕೊಡಬೇಕು. ಇಲ್ಲಿ ಕಂಡೀಷನ್ ಐ ಗ್ರೇಟರ್ ದೆನ್ 5 ಅಂತ ಕೊಡ್ತೀನಿ. ಐ ಗ್ರೇಟರ್ ದೆನ್ 5 ಅಂದರೆ 5 ಒಳಗಡೆನೇ ಅಂತ, ಅಂದರೆ ಎಷ್ಟು ಸಲ ಪ್ರಿಂಟ್ ಆಗುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಸೆಮಿಕೋಲನ್ ಕೊಡಬೇಕು. ಐ ಪ್ಲಸ್ ಪ್ಲಸ್ ಅಂತ ಕೊಡಬೇಕು. ನೆಕ್ಸ್ಟ್ ಓಪನಿಂಗ್ ಬ್ರಾಕೆಟ್ ಕೊಟ್ಟು ಇಲ್ಲಿ ಪ್ರಿಂಟ್ ಎಫ್, ಇಲ್ಲಿ ಸ್ಲ್ಯಾಶ್ ಎನ್ ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್ ಬ್ರಾಕೆಟ್ ಕೊಡೋಣ, ಕ್ಲೋಸ್ ಮಾಡೋಣ. ಇಲ್ಲಿ ಬ್ರಾಕೆಟ್ ಎಂಡ್ ಮಾಡೋಣ. ಗೆಟ್ CH ಅಂತ ಕೊಡೋಣ. ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್. ಇಲ್ಲಿ ಫಾರ್ ಲೂಪಿಗೆ ಇಲ್ಲಿ ಒಂದು ಫ್ಲವರ್ ಬ್ರಾಕೆಟ್ ಕೊಟ್ಟಿದ್ರೆ ಎಂಡಿಂಗ್ ಫ್ಲವರ್ ಬ್ರಾಕೆಟ್ ಕೊಡಲೇಬೇಕು. ಇದನ್ನು ನೆನ್ಪಿಟ್ಕೋಬೇಕು. ಐ ಈಕ್ವಲ್ ಟು ಇದನ್ನು 1 ಕೊಡಲೇಬೇಕು. ಇಲ್ಲಿ ನೀವು ಐ ಪ್ಲಸ್ ಪ್ಲಸ್ ಅಂತ ಕೊಡಲಿಲ್ಲ ಅಂದರೆ ಎಂಡ್ಲೆಸ್ ಲೂಪ್ ಹೋಗಿಬಿಡುತ್ತೆ. ನೀವು ಇದನ್ನು ಕೊಡಲಿಲ್ಲ ಅಂದರೆ ಎಂಡ್ಲೆಸ್ ಲೂಪ್ ಹೋಗ್ಬಿಡುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಈಗ ಸೇವ್ ಮಾಡೋಣ. ಫಾರ್ 1.c ಅಂತ ಸೇವ್ ಮಾಡ್ತೀನಿ. ಹೌದಾ, ಎಷ್ಟು ಸಲ ರನ್ ಆಯಿತು? ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್, ಐ ಆಮ್ ಪ್ರೌಡ್ ಟು ಬಿ 4 ಸಲ ಪ್ರಿಂಟ್ ಆಯಿತು. ಯಾಕೆ 4 ಸಲ ಪ್ರಿಂಟ್ ಆಯಿತು? ಇಲ್ಲಿ ನಾವು ಇಲ್ಲಿ 5 ಅಂತ ಕೊಟ್ಟಿದ್ದೀವಲ್ಲ, ಆದರೂ 4 ಸಲ ಯಾಕೆ ಆಯಿತು ಅಂತೇಳಿದರೆ ನಾವು ಐ ಗ್ರೇಟರ್ ದೆನ್ 5 ಅಂತ ಕೊಟ್ಟಿವಿ. ಇಲ್ಲಿ ಈಕ್ವಲ್ ಟು ಅಂತ ಕೊಟ್ಟರೆ ಅವಾಗೇನಾಗುತ್ತೆ, 5 ಸಲ ಪ್ರಿಂಟ್ ಆಗುತ್ತೆ. 1 2 3 4 5. ಹೌದಾ, ಈಗ ಇದು ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಮಾಡಬೇಕು ಅಂತ. ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟನ್ನು, ಮಲ್ಟಿಪಲ್ ಸ್ಟೇಟ್ಮೆಂಟನ್ನು ನಾವು ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಪ್ರಿಂಟ್ ಎಫ್ ಐ ಆಮ್ ಪ್ರೌಡ್, ಐ ಆಮ್ ಸ್ಟಡಿಂಗ್ ಇಂಜಿನಿಯರಿಂಗ್. ಪ್ರೌಡ್ ಅಂತ ಬೇಡ, ಐ ಆಮ್ ಸ್ಟಡಿಂಗ್ ಇಂಜಿನಿಯರಿಂಗ್ ಅಂತ ಕೊಡೋಣ. ಹೌದಾ, ಹೌದಾ, 5 ಸಲ ಪ್ರಿಂಟ್ ಆಯಿತು. ಈಗ ನಮಗೇನು ಬೇಕು ಅಂತಿದ್ರೆ, ಒಂದು ಸಲ ಪ್ರಿಂಟ್ ಆದಮೇಲೆ ಇಲ್ಲಿ ಒಂದು ಗ್ಯಾಪ್ ಬೇಕು. ಹೌದಾ, ಅವಾಗ ಏನು ಮಾಡ್ಬೇಕು ನಾವು, ಪ್ರಿಂಟ್ ಎಫ್ ಇಲ್ಲಿ ಸ್ಲ್ಯಾಶ್ ಎನ್ ಅಂತ ಕೊಡೋಣ. ಇದನ್ನು ಎಂಡಿಗೆ ಕೊಟ್ಟರು ಬರುತ್ತೆ. ಹೌದಾ, ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್, ಐ ಆಮ್ ಸ್ಟಡಿಂಗ್ ಇಂಜಿನಿಯರ್ 5 ಸಲ ಪ್ರಿಂಟ್ ಆಯಿತು. ಹೌದಾ, ಓಕೆ. ಇದು ನಿಮಗೆ ಈಸಿಯಾಗಿ ಗೊತ್ತಾಗಿರಬೇಕು. ನೆಕ್ಸ್ಟ್, ಈಗ ಇದರ ಮುಂದುಗಡೆ ನಮಗೆ ನಂಬರ್ ಬೇಕಾಗಿದೆ ಅಂತ ಹೇಳಿದರೆ %d ಅಂತ ಕೊಟ್ಟು ಇಲ್ಲಿ ಏನು ಮಾಡಬೇಕು ನಾವು, ಕಾಮ ಕೊಟ್ಟು ಐ ಅಂತ ಕೊಟ್ಟರೆ ಎಷ್ಟನೇ ಸಲ ಪ್ರಿಂಟ್ ಆಗುತ್ತಾ, ಎಷ್ಟು ನಂಬರ್ ಪ್ರಿಂಟ್ ಆಗುತ್ತೆ ಅದು ಐ. ಹೌದಾ, 1 1 2 2 3 3 4 4 5 5. ಗೊತ್ತಾಯ್ತಲ್ಲ. ಈ ಥರ ನಾವು ಫಾರ್ ಲೂಪನ್ನು ರಿಪಿಟೇಟಿವ್ ಟಾಸ್ಕ್ನ ಯಾವಾಗ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಆವಾಗ ನಾವು ಇದನ್ನು ಬಳಕೆ ಮಾಡ್ತೀವಿ. ಇದಕ್ಕೆ ಲೂಪಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ಈಗ ಏನು ಮಾಡೋಣ, ನಂಬರನ್ನು ಪ್ರಿಂಟ್ ಮಾಡಲಿಕ್ಕೆ ನಂಬರ್ನ ಮಾತ್ರ ಪ್ರಿಂಟ್ ಮಾಡೋಣ. %d ಐ. ಹೌದಾ, 1 2 3 4 5 ಪ್ರಿಂಟ್ ಆಯಿತು. ಹೌದಾ, ಓಕೆ. ರೈಟ್ ಎ ಪ್ರೋಗ್ರಾಮ್ ಟು ಪ್ರಿಂಟ್ 1 to 5 ನಂಬರ್ಸ್ ಅಂತ ಹೇಳಿದರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ಎ ಪ್ರಿಂಟ್ ಎ ನಂಬರ್ ಫ್ರಮ್ 1 to 5 ಅಂತ ಹೇಳಿದರೆ ಈ ಥರ ನೀವು ಪ್ರೋಗ್ರಾಮನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಹೇಳಿದ್ದಾರೆ, ಪ್ರಿಂಟ್ ಈವನ್ ನಂಬರ್ಸ್ ಅಪ್ ಟು
10 ಅಂತ ಹೇಳಿದ್ದಾರೆ. ಆವಾಗ ಏನು ಮಾಡಿದ್ದಾರೆ ಅವರು ಐ ಈಕ್ವಲ್ ಟು 2 ಅಂತ ಮಾಡಿದ್ದಾರೆ. ಐ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ಐ ಪ್ಲಸ್ ಈಕ್ವಲ್ ಟು 2 ಅಂತ ಮಾಡಿದ್ದಾರೆ. ಹೌದಾ, ಐ ಈಕ್ವಲ್ ಟು ಏನು ಮಾಡಿದ್ದಾರೆ 2 ಅಂತ ಮಾಡಿದ್ದಾರೆ. ಇಲ್ಲಿ ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10 ಅಂತ ಮಾಡಿದ್ದಾರೆ. ಐ ಈಕ್ವಲ್ ಟು ಐ ಪ್ಲಸ್ 2 ಅಂತ ಮಾಡಿದ್ದಾರೆ. ಹೌದಾ, ನೋಡೋಣ ಈಗ ಏನು ಪ್ರಿಂಟ್ ಆಗುತ್ತೆ. 2, 4, 6, 8, 10. ಹೌದಾ, ಇವನ್ ನಂಬರ್ಸ್ ಮಾತ್ರ ಪ್ರಿಂಟ್ ಆಗುತ್ತೆ. ಇಲ್ಲಿ ಯಾಕೆಪ್ಪ ಅಂತಂದರೆ ಐ ಈಕ್ವಲ್ ಟು 2 ಇವನ್ ನಂಬರ್ 2 ಇಂದ ಬಿಗನ್ ಆಗುತ್ತೆ. ಅದಕ್ಕೆ ನಾವು ಇನಿಷಿಯಲೈಸೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ 2 ಅಂತ ಬಿಗಿನ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಕಂಡೀಷನ್ ಅಂತೂ ಚೆಕ್ ಮಾಡಿದ್ವಿ. ಇಲ್ಲಿ ಎಷ್ಟು ಬೇಕಾದಷ್ಟು ಕೊಡಬೇಕು. 20 ಅಂತ ಕೊಟ್ಟರೆ 20 ಮಟ್ಟ ಪ್ರಿಂಟ್ ಆಗುತ್ತೆ. ಇಲ್ಲಿ ಐ ಈಕ್ವಲ್ ಟು ಐ ಪ್ಲಸ್ 2 ಅಂತಾರೆ, ಎರಡೆರಡು ಜಂಪ್ ಆಗಬೇಕು. ಅದಕ್ಕೋಸ್ಕರ ನಾವು ಅದನ್ನು ಕೊಟ್ಟಿದ್ದೀವಿ. 2, 4, 6, 8. ಹೌದಾ, 10. ನೀವು ಈ ಥರ ನೀವು ಇವನ್ ನಂಬರ್ಸನ್ನು ಪ್ರಿಂಟ್ ಮಾಡ್ಕೋಬೋದು. ಅದನ್ನೇ ನಾವು ಏನು ಮಾಡೋಣ, ಈಗ ಇವನ್ ನಂಬರ್ಸ್ ಬೇಡ, 30 ಅಂತ ಕೊಡ್ತೀನಿ. ಇಲ್ಲಿ 50 ಅಂತ ಕೊಡ್ತೀನಿ. ಅಂದರೆ 30ಇಂದ 50 ನಂಬರ್ಸ್ ಒಳಗಡೆ ಇರುವಂಥ ನಂಬರ್ಸ್ ಪ್ರಿಂಟ್ ಆಗಬೇಕು ಅಂತ ಇದರ ಅರ್ಥ. ಹೌದಾ, 30, 31, 32, 33, 34, 35 ಅಪ್ ಟು 50 ಮಟ್ಟ ನಂಬರ್ಸ ಪ್ರಿಂಟ್ ಆಗ್ತವೆ. ಯಾಕೆ ಬಂದರೆ ನಾವು ಇಂತಲೇ ಐ ಈಕ್ವಲ್ ಟು ಏನು ಕೊಟ್ಟಿವಿ 30 ಕೊಟ್ಟಿದ್ದೀವಿ. ಐ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 50 ಅಂತ ಕೊಟ್ಟಿದ್ದೀವಿ. ಹೌದಾ, ಈಗ ಇಲ್ಲಿ ಐ ಈಕ್ವಲ್ ಟು 1 ಅಂತ ಕೊಡೋಣ. ಐ ಈಕ್ವಲ್ ಟು 20 ಕೊಡೋಣ. ಐ ಈಕ್ವಲ್ ಟು ಐ ಪ್ಲಸ್ 2 ಅಂತ ಕೊಡೋಣ. ಈಗ ಏನು ಮಾಡುತ್ತೆ ನೋಡೋಣ. 1, 3, 5, 7, 9, 11, 13, 15, 17, 19. ಈಗೇನಾಯಿತು, ಆಡ್ ನಂಬರ್ಸ್ ಪ್ರಿಂಟ್ ಆಯಿತು. ಹೌದಾ, ಇವನ್ ನಂಬರ್ಸ್ ಪ್ರಿಂಟ್ ಮಾಡಬೇಕಾದ್ರಲ್ಲಿ 2 ಕೊಡಬೇಕು. ಏನಾಗುತ್ತೆ, ಇವನ್ ನಂಬರ್ಸ್ ಪ್ರಿಂಟ್ ಆಗುತ್ತೆ. ಇಲ್ಲಿ ಐ ಈಕ್ವಲ್ ಟು 1 ಅಂತ ಕೊಟ್ಟರೆ ಏನಾಗುತ್ತೆ, ಆಡ್ ನಂಬರ್ಸ್ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ಲ. ಓಕೆ, ಈಗ ನಮಗೆ ಸಮ್ ಈಕ್ವಲ್ ಟು 0 ಅಂತ ಕೊಡ್ತೀನಿ. ಹೌದಾ, ಇಲ್ಲಿ ಐ ಈಕ್ವಲ್ ಟು ಏನು ಮಾಡೋಣ 10 ಅಂತ ಕೊಡೋಣ. ಐ ಈಕ್ವಲ್ ಟು ಐ ಪ್ಲಸ್ ಅಂತ ಕೊಡೋಣ. ಈಗೇನು ಮಾಡುತ್ತೆ ಇದು ಇಂಟ್ ಸಮ್ ಇಂಟ್ ಸಮ್ ಇಲ್ಲಿ ಸಮ್ ಈಕ್ವಲ್ ಟು 0 ಅಂತ ಕೊಡೋಣ. ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ. 1 to 10 ನಂಬರ್ಸ್ ಪ್ರಿಂಟ್ ಆಯಿತಾ. ಈಗ ನಮಗೆ ಇದರ ಸಮ್ ಬೇಕಾಗಿದೆ. ಅಂದರೆ 1 + 2 + 3 + 4 + ಎಷ್ಟು ಕೊಡಿಸಿದ್ರೆ ಎಷ್ಟು ಬೇಕು ಟೋಟಲ್ ಆಗುತ್ತೆ ಅದು ಬೇಕಾಗಿದೆ. ಅವಾಗ ಏನು ಮಾಡಬೇಕು. ಹೌದಾ, ಈಗ ಸಮ್ ಈಕ್ವಲ್ ಟು 0 ಕೊಟ್ಟಿದ್ದೀವಲ್ಲ, ಈಗ ಏನು ಮಾಡಬೇಕು, ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ ಅಂತ ಕೊಡಬೇಕು. ಆಮೇಲೆ ಹೊರಗಡೆ ಬಂದು ಪ್ರಿಂಟ್ ಎಫ್ ಟೋಟಲ್ ಈಕ್ವಲ್ ಟು % ಡಿ ಇಲ್ಲಿ ಸಮ್ ಅಂತ ಕೊಡಿ. ಗೊತ್ತಾಯ್ತಲ್ಲ, ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ನಾವು ಇನ್ನೊಂದು ವೇರಿಯೇಬಲ್ ತೆಗೆದುಕೊಂಡು ಇಂಟ್ ಸಮ್ ಅಂತ ಮಾಡಿದ್ವಿ. ಸಮ್ ಈಕ್ವಲ್ ಟು 0 ಅಂತ ಅಸೈನ್ ಮಾಡಿದ್ದೀವಿ. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಫಾರ್ ಲೂಪ್ ಒಳಗಡೆ ಸಮ್ ಈಕ್ವಲ್ ಟು ಸಮ್ ಪ್ಲಸ್ ಐ ಅಂತ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಬ್ರ್ಯಾಕೆಟ್ ಹೊರಗಡೆ ಬಂದುಬಿಟ್ಟು ನಾವೇನು ಮಾಡಿದ್ದೀವಿ, ಪ್ರಿಂಟ್ ಎಫ್ ಟೋಟಲ್ % ಇಲ್ಲಿ ಇದನ್ನು ಕೊಟ್ಟಿದ್ದೀವಿ. ಇಲ್ಲಿ ಒಳಗಡೆ ಕೊಟ್ಟರೆ ಏನಾಗುತ್ತೆ, ಅದು ಎವ್ರಿ ಟೈಮ್ ಪ್ರಿಂಟ್ ಆಗುತ್ತೆ. ಅದಕ್ಕೆ ಬೇಡ, ಎಲ್ಲ ಟೋಟಲಾಗಿ ಹೊರಗೆ ಬರಲಿ, ಹೊರಗೆ ಬಂದ ಮೇಲೆ ಪ್ರಿಂಟ್ ಆಗಲಿ ಅಂತ ನಾವು ಕೊಟ್ಟಿದ್ದೀವಿ. ಹೌದಾ, ಟೋಟಲ್ ಮಾಡಿದರೆ 55 ಬರುತ್ತೆ. ಅದನ್ನೇ ನಾವು ಏನು ಮಾಡೋಣ, ಈಗ ಇದಕ್ಕೆ ಗೊತ್ತಾಯ್ತಾ, ಐ ಈಕ್ವಲ್ ಟು 2 ಅಂತ ಕೊಡೋಣ. ಇಲ್ಲಿ 20 ಕೊಡೋಣ. ಐ ಈಕ್ವಲ್ ಟು ಐ ಪ್ಲಸ್ 2 ಅಂತ ಕೊಡೋಣ. ಹೌದಾ, ಈಗ 2 ಇಂದ 20 ಒಳಗೆ ಬರುವಂಥ ನಂಬರ್ಸ್ ಮಾತ್ರ ಅದರ ಟೋಟಲ್ ಕೊಡುತ್ತೆ. ಅದು
ಹೌದಾ 2 4 6 8 ಇದಿಷ್ಟು ಟೋಟಲ್ ಮಾಡಿದರೆ 110 ಬರುತ್ತೆ. ಗೊತ್ತಾಯ್ತಲ್ಲ. ಅದನ್ನೇ ನಾವು ಇಂತಲ್ಲಿ ಏನು ಮಾಡಿದ್ರಿ, ಇಲ್ಲಿ 1 ಅಂತ ಕೊಟ್ಟರೆ ಏನಾಗುತ್ತೆ, ಆಡ್ ನಂಬರ್ಸ್ ಟೋಟಲ್ ಬರುತ್ತೆ. ಗೊತ್ತಾಯ್ತಾ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅಂಡರ್ಸ್ಟ್ಯಾಂಡ್ ಪ್ರೋಗ್ರಾಮನ್ನು ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ 30 ಅಂತ ಕೊಡ್ತೀನಿ. ಹೌದಾ 32 ಇಲ್ಲಿ 50 ಅಂತ ಕೊಡ್ತೀನಿ. ಇಲ್ಲಿ i = ಇದು i ++ ಅಂತ ಕೊಡ್ತೀನಿ. ಹೌದಾ. ಈಗೇನು ಮಾಡುತ್ತೆ, 30ಇಂದ 50 ಒಳಗಡೆ ಬರುವಂಥ ಎಲ್ಲ ನಂಬರ್ಸನ್ನು ಟೋಟಲ್ ಮಾಡಿಬಿಟ್ಟು ಅದು ಪ್ರಿಂಟ್ ಕೊಡುತ್ತೆ. ಓಕೆ, ಗೊತ್ತಾಯ್ತಲ್ಲ. ಫಾರ್ ಲೂಪನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ. ಓಕೆ, ಇವನ್ನ ಪ್ರಾಕ್ಟೀಸ್ ಮಾಡಿ. ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ, ವೈಲ್ ಲೂಪ್ ಬಗ್ಗೆ ಸ್ಟಡಿ ಮಾಡೋಣ. ಅದು ಸೇಮ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ನಾವು ಅದನ್ನು ಬಳಕೆ ಮಾಡಬೇಕಾಗುತ್ತೆ. ಅದನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಮತ್ತು ನಿಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ವಾಟ್ಸಪ್ನಲ್ಲಿ ಕಳಿಸಿದರೆ ನಾವು ಅದಕ್ಕೆ ಆನ್ಸರನ್ನು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.